ನಮಸ್ತೆ ಎಲ್ರಿಗೂ. ಗೃಹಲಕ್ಷ್ಮಿ ಯೋಜನೆ ಹಣ. ಸೊ ತುಂಬಾ ಜನ ಹೇಳ್ತಿದ್ದಾರೆ ನಮಗೆ ಹಣ ಬರ್ತಿಲ್ಲ ಅಂತ. ಸೊ ಇದಕ್ಕೆ ಸಿಎಂ ಏನು ಹೇಳಿದ್ರು, ಅವ್ರು ಏನು ಕೇಳಿದ್ರು ಅಧಿಕಾರಿಗಳನ್ನ ಈ ವಿಡಿಯೋ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೇಟೆಸ್ಟ್ ಅಪ್ಡೇಟ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಅದು ಬಂದೇ ಇಲ್ಲ ಅನ್ನೋ ಮಹಿಳೆಯರಿಗೆ ಒಂದು ಸರ್ಕಾರದಿಂದ ಮಹತ್ವದ ಮಾಹಿತಿ ಇದೆ. ಏನಂದ್ರೆ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು 2,000 ರೂಪಾಯಿ ಅಂತೆ ಸರ್ಕಾರ ಒಂದು ಫಲಾನುಭವಿಗಳ ಖಾತೆಗೆ ಜಮಾ ಮಾಡ್ತಾ ಇದೆ. ಇದುವರೆಗೂ ಸರ್ಕಾರ ಮಹಿಳೆಯರ ಖಾತೆಗೆ 22 ತಿಂಗಳ ಹಣ ಜಮಾ ಮಾಡಿದೆ. ಹಾಗೆ ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇನ್ನೂ ಕೂಡ ಹಲವು ಕಂತಿನ ಹಣ ಬಂದಿಲ್ಲ. ಹೀಗಾಗಿ ಮಹಿಳಾ ಫಲಾನುಭವಿಗಳು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಏನಂದ್ರೆ ಸುಮ್ಮನೆ ಎಲೆಕ್ಷನ್ ಟೈಮಲ್ಲಿ ಹೇಳಿದ್ರು ನಮಗೆ ಹಣ ಬರ್ತಾ ಇಲ್ಲ ಅನ್ನೋದು ಕೂಡ ಕೆಲವೊಬ್ರು MLAಗಳಿಗಾಗಿರ್ಬೋದು ಅಥವಾ MP ಗಳಿಗೆ ಅವರು ಅಪ್ಡೇಟ್ ಮಾಡಿದ್ದಾರೆ. ಹಾಗೆ ಈ ಒಂದು ಸ್ಕೀಮ್ ಅಲ್ಲಿ ಹಣ ಯಾಕೆ ಬರ್ತಿಲ್ಲ ಅನ್ನೋದಕ್ಕೆ ಸಿಎಂ ಏನ್ ಮಾಡ್ತಾರೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆ ನಡೆಸ್ತಾರೆ. ಅಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಸಂಖ್ಯೆ ಏನಿದೆ 6,73,050. ಇದು ಜುಲೈ ಅಂತ್ಯದವರೆಗೆ 100% ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ಪಾವತಿಯಾಗಿದೆ ಅಂದ್ರೆ ಕೊಟ್ಟಿದ್ದೀವಿ ಅಂತ ಸಭೆಯಲ್ಲಿ ಅಧಿಕಾರಿಗಳು ಹೇಳ್ತಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ಯತೀಂದ್ರ ಅವರು ಕೂಡ ನಾವು ಜನರೊಂದಿಗೆ ಸಭೆಗಳನ್ನ ಮಾಡಿದಾಗ ಹಣ ಬರ್ತಿಲ್ಲ ಎನ್ನುವ ದೂರು ಕೆಲವರಿಗೆ ಬರ್ತಿದೆ, ಏಕೆ ಅಂತ ಪ್ರಶ್ನೆ ಮಾಡ್ತಾರೆ. ಸೊ ಕೆಲವರು ಹೇಳ್ತಾರೆ ನಾವು ಅಲ್ಲಿ ಏನಾದ್ರು ಈಗ ಏನು MLAಗಳಾಗಿರ್ಬೋದು ಆ ಲೆವೆಲ್ ಅಲ್ಲಿ ಮೀಟಿಂಗ್ಸ್ ಆದಾಗ ಸಭೆ ಆದಾಗ ಜನರು ಹೇಳ್ತಾರಂತೆ ನಮಗೆ ಹಣ ಬರ್ತಿಲ್ಲ ಅಂತ. ಇದಕ್ಕೆ ಉತ್ತರಿಸಿದ ಅಧಿಕಾರಿಗಳು ಸದ್ಯಕ್ಕೆ ಖಚಿತಗೊಂಡಿರುವ ಫಲಾನುಭವಿಗಳಲ್ಲಿ ಅಷ್ಟು ಮಂದಿಗೂ ಹಣ ಪಾವತಿಯಾಗಿದೆ. ಕೆಲವರು ಅರ್ಹರಾಗಿದ್ದು ದಾಖಲಾತಿ ಸರಿ ಇಲ್ಲ ಅಂದ್ರೆ ಒಂದು ಡೀಟೇಲ್ ಸರಿ ಇಲ್ಲದ ಕಾರಣ ನೋಂದಣಿ ಆಗದಿದ್ದರೆ ಅವರಿಗೆ ಸಂದಾಯವಾಗಿಲ್ಲ ಅಂತ ಕೂಡ ಮಾಹಿತಿ ನೀಡ್ತಾರೆ. ಅಂದ್ರೆ ನಿಮ್ಮ ಏನಾದ್ರೂ ಡಾಕ್ಯುಮೆಂಟ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ನಿಮ್ಗೆ ಹಣ ಬರಲ್ಲ. ಹಾಗೆ ಇದು ಒಂದು ಸ್ಟೇಟೆಡ್ ಅಪ್ಡೇಟ್, ಓಕೆನಾ. ಸೊ ನಿಮ್ಗೆ ಏನಾದ್ರೂ ಹಣ ಬಂದಿಲ್ಲ ಅಂದ್ರೆ ನೀವು ಹತ್ತಿರದ ಒಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಏನಿದೆ ಅಲ್ಲಿಗೆ ವಿಸಿಟ್ ಮಾಡಿ ಯಾಕೆ ಬರ್ತಿಲ್ಲ ಅಂತ ಚೆಕ್ ಮಾಡಿ, ಸ್ಟೇಟಸ್ ಏನಿದೆ. ಸೊ ನಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆ, ಬಟ್ ಯಾಕೆ ಬರ್ತಾ ಇಲ್ಲ ಅನ್ನೋದು ನೀವು ಚೆಕ್ ಮಾಡಿದ್ಮೇಲೆ ನಿಮಗೆ ಹಣ ಸಂದಾಯ ಆಗುತ್ತೆ, ಓಕೆನಾ. ಸೊ ನಾವು ಬರ್ತಿಲ್ಲ ಅನ್ನೋದನ್ನ ನೀವೇನಾದ್ರೂ ಸರ್ಕಾರನ ಬೈಕೊಂಡು ಅಥವಾ ಅವ್ರ ಮೇಲೆ ಇದ್ ಮಾಡ್ಕೊಂಡ್ರೆ ನಿಮ್ಗೆ ಹಣ ಬರಲ್ಲ. ಸೊ ಯಾಕೆ ಬರ್ತಿಲ್ಲ, ಏನ್ ರೀಸನ್ ಅಂತ ಹೋಗಿ ನೀವು ಹತ್ತಿರದ ಒಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ನೀವು ವಿಸಿಟ್ ಮಾಡಿ ನೀವು ಈ ಸೌಲಭ್ಯನ ಪಡ್ಕೋಬಹುದು ಅಂತ ಸ್ವತಃ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ, ಓಕೆನಾ. ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ಯಾರಿಗೆಲ್ಲ ಹಣ ಬರ್ತಾ ಇಲ್ಲ ಅವರು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಹತ್ತಿರದ ಒಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಭೇಟಿ ಕೊಟ್ಟು ಹಣ ಬಂದಿದೆ. ಮತ್ತೆ ಯಾರಿಗೆಲ್ಲ ಒಂದು ಲಾಸ್ಟ್ ಕಂತಿನ ಹಣ ಬಂದಿದೆ ಅನ್ನೋದನ್ನ ಕೂಡ ತಿಳಿಸ್ಕೊಡಿ, ಅಂದ್ರೆ ಯಾವ ಜಿಲ್ಲೆಗೆ ಬಂದಿದೆ ಅನ್ನೋದನ್ನ. ಸೊ ಬೇರೆಯವ್ರಿಗೆ ಇದು ಕೂಡ ಅನುಕೂಲ ಆಗುತ್ತೆ, ಓಕೆನಾ. ಸೊ ಇದೇ ರೀತಿ ಒಂದು ಹೆಚ್ಚಿನ ಲೇಟೆಸ್ಟ್ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.